ಎಲ್ಲ ಸ್ಟೂಡೆಂಟ್ಸ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ್ವಿ. ಅದೇ ತರ ಈಗ ಒಂದು ಪ್ರಾಬ್ಲಮ್ ಮಾಡೋಣ. ಡಾಕ್ಟರ್ ವಾಸುದೇವ್ ಕಮೆನ್ಸ್ ದ ಪ್ರಾಕ್ಟೀಸ್ ಆಸ್ ಎ ಡೆಂಟಲ್ ಸರ್ಜನ್. ಅವರು ಡೆಂಟಲ್ ಸರ್ಜನ್ ಡಾಕ್ಟರ್ ವಾಸುದೇವ್. ಇನ್ವೆಸ್ಟಿಂಗ್ ₹25,000 ಇನ್ ಎಕ್ವಿಪ್ಮೆಂಟ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡಿದ್ದಾರೆ 25,000. ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಅಂತ ಟ್ರೀಟ್ ಮಾಡುವ. 1st January 2018. ದ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ವಾಸ್ ಆಸ್ ಫಾಲೋ. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಈ ತರ ಇದೆ ಅಂತ ಹೇಳ್ತಾ ಇದ್ದಾರೆ. ಫೀಸ್ ಕಲೆಕ್ಟ್ ಮಾಡಿರೋದು 60,000 ಫೀಸ್ ಬಂದಿದೆ. ಮಿಸಲೇನಿಯಸ್ ರೆಸಿಪ್ಟ್ 500 ಇದೆ. ಅಂಡ್ ಎಕ್ವಿಪ್ಮೆಂಟ್ ಸೋಲ್ಡ್, ಒಂದು ಎಕ್ವಿಪ್ಮೆಂಟ್ ನ ಸೋಲ್ಡ್ ಮಾಡಿರೋದ್ರೆ ₹2,000 ಬರ್ತಾ ಇದೆ. ಬೈ ಸ್ಯಾಲರಿ ಟು ಅಸಿಸ್ಟೆಂಟ್ 8,000, ರೆಂಟ್ 4,800, ಜರ್ನಲ್ಸ್ ಪರ್ಚೇಸ್ ಮಾಡಿದ್ರೆ 1,000, ಪರ್ಚೇಸ್ ಆಫ್ ಡ್ರಗ್ಸ್ 5,000, ಎಕ್ವಿಪ್ಮೆಂಟ್ ಪರ್ಚೇಸ್ ಅಗೇನ್ ಮಧ್ಯದಲ್ಲಿ ಒಂದು ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದರೆ 4,000, ಡ್ರಾಯಿಂಗ್ 20,000, ಓನ್ ಪರ್ಪಸ್ಗೋಸ್ಕರ ಡ್ರಾಯಿಂಗ್ಸ್ ಮಾಡಿದರೆ, ಲೈಬ್ರರಿ ಬುಕ್ಸ್ ಪರ್ಚೇಸ್ ಮಾಡಿದರೆ 4,000, ಕನ್ವೆಯನ್ಸ್ 2,000, ಅಂಡ್ ಬ್ಯಾಲೆನ್ಸ್ ದಟ್ ಇಸ್ ಕ್ಯಾಶ್ ಬ್ಯಾಲೆನ್ಸ್ ಅಟ್ ಬ್ಯಾಂಕ್ ಅಲ್ಲಿ 12,700 ಇದೆ. ಅಂಡ್ ಇನ್ ಹ್ಯಾಂಡ್ ಅಲ್ಲಿ 1,000 ಇದೆ. ದ ಟೋಟಲ್ ₹62,500 ಇದೆ. ಅಡಿಷನಲ್ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೇನೆ ಅಂದ್ರೆ ₹2,000 ಆಫ್ ದ ಫೀಸ್ ವರ್ ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್. ಸೊ ಇನ್ನೂ ₹2,000 ಫೀಸ್ ಬರಬೇಕು, ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಕ್ವಿಪ್ಮೆಂಟ್ ವಾಸ್ ಸೋಲ್ಡ್ ಅಂಡ್ ಪರ್ಚೇಸ್ಡ್ ಆನ್ 1st October 2018. ದ ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ ಸೋಲ್ಡ್ ಡ್ಯೂರಿಂಗ್ ₹3,000. ದಟ್ ಈಸ್ ಮೇಲೆ ಎಕ್ವಿಪ್ಮೆಂಟ್ ಸೋಲ್ಡ್ ₹2,000 ಅಂತ ಇದೆಯಲ್ಲ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ. ಆ ಎಕ್ವಿಪ್ಮೆಂಟ್ ನ 1st October 2018 ಅಲ್ಲಿ ಅವರು ಸೇಲ್ ಮಾಡಿದ್ದಾರೆ. ಅದು ಕಾಸ್ಟ್ ಎಷ್ಟು ಅಂದ್ರೆ 3,000. ಅಗೇನ್ ಇಲ್ಲೊಂದು ಪರ್ಚೇಸ್ ಆಫ್ ಎಕ್ವಿಪ್ಮೆಂಟ್ ಅಂತ ಇದೆ ನೋಡಿ ಇಲ್ಲಿ. ಸೊ ಎಕ್ವಿಪ್ಮೆಂಟ್ ಪರ್ಚೇಸ್ಡ್ 4,000. ದಟ್ ಈಸ್ ಈ ಎಕ್ವಿಪ್ಮೆಂಟ್ ನ ಸೇಲ್ ಮಾಡಿದ್ಮೇಲೆ ಅದನ್ನ ಪರ್ಚೇಸ್ ಮಾಡೋದು. ಅಲ್ಲಿಗೆ 1st October 2018 ಅಲ್ಲಿ ₹3,000 ವ್ಯಾಲ್ಯೂ ಇದ್ದಂತ ಎಕ್ವಿಪ್ಮೆಂಟ್ ನ ₹2,000 ಗೆ ಸೇಲ್ ಮಾಡಿ ದೆನ್ ಇನ್ನೊಂದು ₹4,000 ಎಕ್ವಿಪ್ಮೆಂಟ್ ನ ಪರ್ಚೇಸ್ ಮಾಡಿದಾರೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅಂಡ್ ಡಿಪ್ರಿಸಿಯೇಷನ್ ಆನ್ ಎಕ್ವಿಪ್ಮೆಂಟ್ ಇಸ್ 20%. ಸೊ ಆ ಎಕ್ವಿಪ್ಮೆಂಟ್ ಗಳ ಮೇಲೆ 20% ಡಿಪ್ರಿಸಿಯೇಷನ್ ಕೊಡಿ ಅಂತ ಹೇಳ್ತಾರೆ. ಸ್ಯಾಲರಿ ಟು ಅಸಿಸ್ಟೆಂಟ್ ಸ್ಟಿಲ್ ಪೇಯಬಲ್ ₹1,000. ಅಸಿಸ್ಟೆಂಟ್ ಸ್ಯಾಲರಿ ₹1,000 ಕೊಡಬೇಕು ಅಂತ ಹೇಳಿ. ಅಂಡ್ 30% ಆಫ್ ದ ಕನ್ವೆನ್ಸ್ ಇಸ್ ಫಾರ್ ದ ಡೊಮೆಸ್ಟಿಕ್ ಪರ್ಪಸ್. ಕನ್ವೆನ್ಸ್ ಏನಿದೆ ₹2,000, ಅದರಲ್ಲಿ 30% ನ ಡೊಮೆಸ್ಟಿಕ್ ಪರ್ಪಸ್ ಆನ್ ಓನ್ ಪರ್ಪಸ್ ಯೂಸ್ ಮಾಡಿದಾನೆ ಅಂತ ಹೇಳ್ತಾ ಇದ್ದಾರೆ. ಸ್ಟಾಕ್ ಆಫ್ ಡ್ರಗ್ಸ್ ಆನ್ 31st December 2018 is ₹1,500. ಕ್ಲೋಸಿಂಗ್ ಸ್ಟಾಕ್ ಆಫ್ ಡ್ರಗ್ಸ್ 1,500 ಇದೆ ಅಂತ ಹೇಳ್ತಿದೆ. You are required to prepare the income and expenditure account and the balance sheet relating to the year 2018. So, income and expenditure account prepare ಮಾಡೋಕ್ಕಿಂತ ಮುಂಚೆ ಒಂದು ವರ್ಕಿಂಗ್ ನೋಟ್ ಗಳನ್ನ ಮಾಡ್ಕೊಬಿಡೋಣ. ಇದರಲ್ಲಿ ವರ್ಕಿಂಗ್ ನೋಟ್ ಫಸ್ಟ್ ಒನ್ ಏನ್ ಮಾಡ್ತಾ ಇದೆ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಆನ್ ಎಕ್ವಿಪ್ಮೆಂಟ್. ಯಾಕಂದ್ರೆ ಒಂದು ಎಕ್ವಿಪ್ಮೆಂಟ್ ಫಸ್ಟ್ 25,000 ಪರ್ಚೇಸ್ ಮಾಡಿದ್ರು, ಅದರಲ್ಲಿ ₹3,000 ಎಕ್ವಿಪ್ಮೆಂಟ್ ನ ಸೇಲ್ ಮಾಡಿದ್ರು, ಈಗ ₹4,000 ಎಕ್ವಿಪ್ಮೆಂಟ್ ನ ಪರ್ಚೇಸ್ ಮಾಡಿದ್ದಾರೆ. ಸೊ ಅದಕ್ಕೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಣ. ಡಿಪ್ರಿಸಿಯೇಷನ್ ಆನ್ 25,000 ಮೈನಸ್ 3,000. ಯಾಕಂದ್ರೆ 25,000 ಎಕ್ವಿಪ್ಮೆಂಟ್ ಅಲ್ಲಿ 3,000 ಎಕ್ವಿಪ್ಮೆಂಟ್ ನ ಸೇಲ್ ಮಾಡಿದ್ದಾರೆ, ಅದಕ್ಕೆ ಲೆಸ್ ಮಾಡಿಕೊಂಡು ರಿಮೈನಿಂಗ್ 22,000 ಗೆ ಹೋಲ್ ಇಯರ್ ಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 22,000 ಇಂಟು 20%, ದಟ್ ಇಸ್ 4,400. ಅಂಡ್ ದೆನ್ ಡಿಪ್ರಿಸಿಯೇಷನ್ ಫಾರ್ 3,000 ಫಾರ್ 9 months. ದಟ್ ಇಸ್ ₹3,000 ಎಕ್ವಿಪ್ಮೆಂಟ್ ಏನ್ ಸೇಲ್ ಮಾಡ್ತಾರೆ ಅದಕ್ಕೆ 9 months ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋಣ. 3,000 into 20 divided by 100 into 9 divided by 12. 20% depreciation 9 months ಗೆ 9 divided by 12 ಅಂತ ಅಲ್ಲಿಗೆ ₹450 ಆಯ್ತು. ಈಗ ಇದನ್ನ ಸೇಲ್ ಮಾಡಿದ್ಮೇಲೆ ₹4,000 ಒಂದು ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದ್ರೆ ಅದಕ್ಕೆ 3 months ಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಡಿಪ್ರಿಸಿಯೇಷನ್ ಆನ್ 4,000 ಪರ್ಚೇಸ್ ಫಾರ್ 3 months. 4,000 into 20 divided by 100 into 3 divided by 12. That leads to 200. ಸೊ ಟೋಟಲ್ ಡಿಪ್ರಿಸಿಯೇಷನ್ ಎಷ್ಟಾಯ್ತು? ₹5,050 ಆಯ್ತು. ಅಂಡ್ ದೆನ್ ಇದಾದ್ಮೇಲೆ ಸೊ ಒಂದು ಎಕ್ವಿಪ್ಮೆಂಟ್ ₹3,000 ಇದ್ದು ಎಕ್ವಿಪ್ಮೆಂಟ್ ನ ಸೇಲ್ ಮಾಡ್ತಾ ಇದಾರಲ್ಲ, ಅದರಿಂದ ಲಾಸ್ ಆಗ್ತಾ ಇದೆಯಾ ಪ್ರಾಫಿಟ್ ಆಗ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋಣ. ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ ಸೋಲ್ಡ್, ಅದು ಕಾಸ್ಟ್ ₹3,000 ಅಂತ ಹೇಳಿದ್ರು ಪ್ರಾಬ್ಲಮ್. ₹3,000 ತಗೊಂಡಿದ್ವಿ. ಲೆಸ್ ಡಿಪ್ರಿಸಿಯೇಷನ್ ಇಲ್ಲಿ ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡಿದೀವಿ ನೋಡಿ. ಡಿಪ್ರಿಸಿಯೇಷನ್ ಫಾರ್ 9 months ದಟ್ ಇಸ್ 3,000, ದಟ್ ಇಸ್ 450 ಲೆಸ್ ಮಾಡಿದ್ವಿ. ಆಗ ಅಲ್ಲಿ ₹2,550. ಅವತ್ತೊಂದು ಬುಕ್ ವ್ಯಾಲ್ಯೂ ಮೆಷಿನ್ ಎಷ್ಟು ಎಕ್ವಿಪ್ಮೆಂಟ್ ಅಂದ್ರೆ ₹2,550 ಇತ್ತು. ಬಟ್ ಸೇಲ್ಸ್ ಮಾಡ್ತಿರೋದು ನಾವು ₹2,000 ಗೆ ಸೇಲ್ ಮಾಡಿದೀವಿ ಅಂತ ಹೇಳ್ತಿದ್ರೆ ₹2,550 ಇರುವಂತ ಎಕ್ವಿಪ್ಮೆಂಟ್ ನ ₹2,000 ಗೆ ಸೇಲ್ ಮಾಡಿದಾಗ ನಮಗೆ ಲಾಸ್ ಆಗುತ್ತೆ. ಎಷ್ಟು ಲಾಸ್ ಆಗಿದೆ ಅಂದ್ರೆ ಲಾಸ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟ್ ಇಸ್ ₹550 ಲಾಸ್ ಆಗಿದೆ. ಸೊ ಈಗ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಹೋಗೋಣ. ಸೊ ಫಸ್ಟ್ ಎಕ್ಸ್ಪೆಂಡಿಚರ್ಸ್ ಗಳನ್ನ ಪೇಮೆಂಟ್ಸ್ ಗಳನ್ನ ಎಂಟ್ರಿ ಮಾಡೋಣ. ಸ್ಯಾಲರಿ ಟು ಅಸಿಸ್ಟೆಂಟ್ 8,000 ಇನ್ನರ್ ಕಾಲಮ್ ತಗೊಂಡಿದೆ, ಯಾಕಂದ್ರೆ ಔಟ್ಸ್ಟ್ಯಾಂಡಿಂಗ್ ₹1,000 ಇತ್ತು. ಆಡ್ ಮಾಡಿ ₹9,000 ಔಟರ್ ಕಾಲಮ್. ಅಂಡ್ ರೆಂಟ್ 4,800 ಆಸ್ ಇಟ್ ಇಸ್ ತಗೊಂಡಿದ್ವಿ. ಜರ್ನಲ್ಸ್ ₹1,000. ಪರ್ಚೇಸ್ ಆಫ್ ಡ್ರಗ್ ಅಲ್ಲಿ 5,000 ಪರ್ಚೇಸ್ ಮಾಡಿದ್ರೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಡ್ರಗ್. ಕ್ಲೋಸಿಂಗ್ ಸ್ಟಾಕ್ 1,500 ಇದೆ ಅಂತ ಹೇಳ್ತಾ ಇದ್ದಾರೆ. 1,500 ನ ಲೆಸ್ ಮಾಡಿದ್ರೆ ₹3,500 ಉಳಿಯುತ್ತೆ. ಟು ಕನ್ವೆಯನ್ಸ್ ₹2,000 ಇತ್ತು, ಅದರಲ್ಲಿ ಡೊಮೆಸ್ಟಿಕ್ ಪರ್ಪಸ್ಗೆ 30% ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಲೆಸ್ ಡೊಮೆಸ್ಟಿಕ್ ಪರ್ಪಸ್ 30%. 2,000 into 30% ಅಂದ್ರೆ 600 ಆಯ್ತು. 2,600 ಲೆಸ್ ಮಾಡಿದ್ರೆ ₹1,400 ಉಳಿತು. ಅಂಡ್ ಪ್ರಾವಿಷನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಫೀಸ್, ಅದೇ ಔಟ್ಸ್ಟ್ಯಾಂಡಿಂಗ್ ಫೀಸ್ ಬರಬೇಕು ಅಂತ ಇದೆಯಲ್ಲ 2,000, ಅದಕ್ಕೆ ಪ್ರಾವಿಷನ್ ನ ಕ್ರಿಯೇಟ್ ಮಾಡೋಣ. ₹2,000 ಕ್ರಿಯೇಟ್ ಮಾಡಿದೀವಿ. ಟು ಲಾಸ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟ್ 550. ಸೊ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಲಾಸ್ ಆಯ್ತು ಅಂತ. ಪ್ರಾಫಿಟ್ ಆಗಿದ್ರೆ ನಾವು ಇನ್ಕಮ್ ಅಂತ ನೋಡ್ಕೊಳ್ತಾ ಇದೀವಿ, ಅದು ಲಾಸ್ ಆಗಿರೋದ್ರಿಂದ ಪೇಮೆಂಟ್ ಅಂತ ಟ್ರೀಟ್ ಮಾಡೋಣ. ಲಾಸ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟ್ 550.
ಸೊ ಡಿಪ್ರಿಸಿಯೇಷನ್ ಆನ್ ಎಕ್ವಿಪ್ಮೆಂಟ್ ಟೋಟಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದನ್ನ ಹಾಕಿದ್ವಿ 5550. ಅದೇ ತರ ಇನ್ಕಮ್ ನ ನೋಡೋಣ. ಫೀ 60,000 rupees ಅಂಡ್ ಔಟ್ಸ್ಟ್ಯಾಂಡಿಂಗ್ ಫೀಸ್ ಬರಬೇಕಿತ್ತು 2,000 rupees ಆಡ್ ಮಾಡಿದಾಗ 62,000 ಆಯ್ತು. ಈ ಔಟ್ಸ್ಟ್ಯಾಂಡಿಂಗ್ ಬರ್ಬೋದು ಬರ್ದಾನೆ ಇರ್ಬೋದು, ಅದಕ್ಕೋಸ್ಕರ ಇಲ್ಲಿ ನಾವು ಡೆಬಿಟ್ ಸೈಡ್ ಪ್ರಾವಿಷನ್ ಕ್ರಿಯೇಟ್ ಮಾಡಿದ್ವಿ 2,000 rupees. ಅಂಡ್ ದೆನ್ ಮಿಸ್ಲೆನಿಯಸ್ ರೆಸಿಪ್ಟ್ 500. ಸೊ ಈಗ ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ ದಟ್ ಈಸ್ ಇನ್ಕಮ್ ಸೈಡ್ 62,500 rupees ಬರುತ್ತೆ. ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡಿದಾಗ 35,200 rupees ಎಕ್ಸಸ್ ಉಳಿಯುತ್ತೆ, ಸರ್ಪ್ಲಸ್ ಅಮೌಂಟ್ ಉಳಿತದೆ. ದಟ್ ಈಸ್ ಎಕ್ಸಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್, ದಟ್ ಈಸ್ ಸರ್ಪ್ಲಸ್ ಆಗ್ತಾ ಇದೆ ನಮಗೆ. So based on it, I have to prepare balance sheet of Dr. Vasudev as on 31st December 2018. So liabilities entry ಮಾಡೋಣ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅದೇ ಅಸಿಸ್ಟೆಂಟ್ ಕೊಡಬೇಕಲ್ಲ, ಅದನ್ನ ಔಟ್ಸ್ಟ್ಯಾಂಡಿಂಗ್ 1,000 rupees ಅಂತ ತೋರಿಸಿದ್ವಿ. ಅಂಡ್ ಕ್ಯಾಪಿಟಲ್ ದಟ್ ಈಸ್ ಅವನು ಇಂಟ್ರೊಡ್ಯೂಸ್ ಮಾಡಿ 25,000 ಎಕ್ವಿಪ್ಮೆಂಟ್ ತಗೊಂಡಲ್ಲ, ಅದನ್ನೇ ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡಿದ್ವಿ. ಕ್ಯಾಪಿಟಲ್ 25,000 ಆಡ್ ಸರ್ಪ್ಲಸ್, ದಟ್ ಈಸ್ ಈಗ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಉಳಿದತ್ತಲ್ಲ ಅಮೌಂಟ್, ದಟ್ ಈಸ್ 35,200. ಅದ್ರ ಎಷ್ಟು ಆಡ್ ಮಾಡಿದಾಗ 60,200 rupees ಆಗುತ್ತೆ. ಇದರಿಂದ ಲೆಸ್ ಡ್ರಾಯಿಂಗ್ಸ್ 20,000 ಲೆಸ್ ಮಾಡಬೇಕು. ಅಂಡ್ ಕನ್ವಿಯನ್ಸ್ ಫಾರ್ ಡೊಮೆಸ್ಟಿಕ್ ಪರ್ಪಸ್ 600. ಸೊ ಟೋಟಲ್ 20,600 ಲೆಸ್ ಮಾಡಿದ್ರೆ ದಟ್ ಈಸ್ 60,200 ಅಲ್ಲಿ 20,600 ಲೆಸ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಅಂದ್ರೆ 39,600 rupees ಉಳಿಯುತ್ತೆ. 39,600 ದಟ್ ಈಸ್ ಲಯಬಿಲಿಟಿ ಸೈಡ್. ಈಗ ಅಸೆಟ್ ಸೈಡ್ ಬರೋಣ. ಕ್ಯಾಶ್ ಇನ್ ಅಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಅವನೇ ಇದು ರೆಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕೊಟ್ಟಿದ್ದಾನೆ 1,000 ಮತ್ತೆ 12,700. ಸ್ಟಾಕ್ ಆಫ್ ಡ್ರಗ್ಸ್ ದಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ 1,500. ಅಂಡ್ ಲೈಬ್ರರಿ ಬುಕ್ಸ್ ನಮಗೆ ಅಸೆಟ್ ಆಗುತ್ತೆ, ಅದಕ್ಕೆ 4,000 rupees ಲೈಬ್ರರಿ ಬುಕ್ಸ್ ಇಲ್ಲಿ ತಗೊಂಡಿದೀವಿ. ಔಟ್ಸ್ಟ್ಯಾಂಡಿಂಗ್ ಫೀಸ್ ಬರಬೇಕಾಗಿರೋ 2,000 ಲೆಸ್ ಪ್ರಾವಿಷನ್ ಕ್ರಿಯೇಟ್ ಮಾಡಿದೀವಿ 2,000. ಸೊ ಪ್ರಾವಿಷನ್ ಕ್ರಿಯೇಟ್ ಮಾಡಿದಾಗ ಅಲ್ಲಿ ನಿಲ್ ಆಗುತ್ತೆ ಅದು. ಅಂಡ್ ದೆನ್ ಎಕ್ವಿಪ್ಮೆಂಟ್ ನಮ್ಮ ಹತ್ರ ಇದು 25,000 ಆಡ್ ಅಡಿಷನ್ 4,000 rupees ಹೊಸದಾಗಿ ಪರ್ಚೇಸ್ ಮಾಡಿದ್ವಿ 29,000 ಆಯ್ತು. ಬುಕ್ ವ್ಯಾಲ್ಯೂ ಆಫ್ ಎಕ್ವಿಪ್ಮೆಂಟ್ ಸೋಲ್ಡ್ ಮಾಡುವಲ್ಲ, ಬುಕ್ ವ್ಯಾಲ್ಯೂ ಅದು ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಡಿಪ್ರಿಸಿಯೇಷನ್ ಆದ್ಮೇಲೆ, ದಟ್ ಈಸ್ 2,550. ಅದನ್ನು ಲೆಸ್ ಮಾಡಿದಾಗ 26,450 rupees ಬಂತು. ಇದರಿಂದ ಡಿಪ್ರಿಸಿಯೇಷನ್ ಲೆಸ್ ಮಾಡೋಣ. ಟೋಟಲ್ ಡಿಪ್ರಿಸಿಯೇಷನ್ ಲೆಸ್ ಮಾಡಿದಾಗ 5,050 rupees ಟೋಟಲ್ ಡಿಪ್ರಿಸಿಯೇಷನ್. ಅಲ್ಲಿ ಔಟರ್ ಕಾಲಮ್ ಎಕ್ವಿಪ್ಮೆಂಟ್ ಎಷ್ಟು ಉಳಿಯುತ್ತೆ ಅಂದ್ರೆ 21,400 rupees ಮಾತ್ರ ನಮ್ಮಲ್ಲಿ ಉಳಿದಿದೆ. ಸೊ ಅರ್ಥ ಆಗ್ತದೆ. ಇಲ್ಲಿ ಬುಕ್ ವ್ಯಾಲ್ಯೂ ಆಫ್ ಎಕ್ವಿಪ್ಮೆಂಟ್ ಸೋಲ್ಡ್ ಅದನ್ನ ತಗೋಬೇಕು. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ ನೋಡಿ, ಇಲ್ಲಿ ಬುಕ್ ವ್ಯಾಲ್ಯೂ ಬಂದಿದೆಯಲ್ಲ 2,550 rupees, ಅದನ್ನ ತಗೊಂಡಿರೋದು. ಇಲ್ಲಿ 2,550 ಆಡ್ ಮಾಡಿದಾಗ ಲೆಸ್ ಮಾಡಿದಾಗ 26,450 rupees ಎಕ್ವಿಪ್ಮೆಂಟ್ ಉಳಿದಿತ್ತು. ಅದಕ್ಕೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ 5,050 ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಟೋಟಲ್ ಡಿಪ್ರಿಸಿಯೇಷನ್, ಅದನ್ನ ತಗೊಂಡು ಲೆಸ್ ಮಾಡಿದಾಗ 21,400 rupees ಮಾತ್ರ ನಮ್ಮ ಹತ್ರ ಎಕ್ವಿಪ್ಮೆಂಟ್ ಉಳಿದಿದೆ. ಸೊ ಟೋಟಲ್ ಮಾಡಿದಾಗ ನಮಗೆ 40,600 rupees ಬರುತ್ತೆ. ಸೊ ಈ ತರ ಈ ಪ್ರಾಬ್ಲಮ್ ನ ಮಾಡಬೇಕು. ಇದೆಯಾ? Okay, thank you.